श्रीराम सेना के राष्ट्रीय अध्यक्ष प्रमोद मुतालिक ने कहा कि बांग्लादेश में हिंसा जारी है और प्रधानमंत्री को इस मुद्दे पर अपनी चुप्पी तोड़नी चाहिए और हिंदुओं की रक्षा करनी चाहिए और बांग्लादेशी घुसपैठियों को देश से बाहर निकालना चाहिए। एक संवाददाता सम्मेलन में बोलते हुए उन्होंने कहा कि बांग्लादेश में आरक्षण संघर्ष हिंसा में बदल गया है और इस घटना में बांग्लादेश में रहने वाले हिंदुओं को निशाना बनाया जा रहा है और उन पर अत्याचार किया जा रहा है। पहले से ही इस्कॉन सहित महत्वपूर्ण हिंदू मंदिरों, दुकानों, घरों और रविंद्रनाथ टैगोर की मूर्ति को तोड़ दिया गया है और कई हिंदू महिलाओं के साथ बलात्कार किया जा रहा है। यह सब मूल इस्लामी प्रवृत्ति के कारण है। उन्होंने कहा कि केंद्र सरकार को इसकी निंदा करनी चाहिए। हालांकि भारत ने वहां के लोगों को फायदा पहुंचाया है, लेकिन वहां के लोग जागरूक नहीं हैं। बांग्लादेश में हिंदुओं के खिलाफ इतनी हिंसा होने के बावजूद प्रधानमंत्री को यह नजर नहीं आता। उन्होंने कहा कि मोदी को मनमोहन सिंह की तरह चुप नहीं रहना चाहिए। प्रधानमंत्री को इजराइल की तर्ज पर बांग्लादेश में घुसकर हिंदुओं की रक्षा के लिए कदम उठाना चाहिए। ऐसी जानकारी है कि कर्नाटक में 10 लाख से अधिक अवैध बंगाली घुसपैठियों ने शरण ले रखी है। ऐसे में राज्य के गृह मंत्री का हाथ पर हाथ रखकर बैठना और उनके खिलाफ कार्रवाई करना ठीक नहीं है। दोनों राष्ट्रीय पार्टियों ने वोट बैंक पर ऐसे अवैध घुसपैठियों को पनाह देने का गंभीर आरोप लगाया। ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಲವಾರು ದಿನಗಳಿಂದ ಮೀಸಲಾತಿ ವಿಷಯದ ಕುರಿತು ವಿದ್ಯಾರ್ಥಿಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಹಿಂಸಾತ್ಮಕವಾಗಿ ಅದು ತಿರುಗಿ ಸರ್ಕಾರನೇ ಇವತ್ತು ಬದಲಾವಣೆ ಆಗುವಂಥ ಸ್ಥಿತಿಗೆ ಬಂದಿದೆ. ಸೊ ಆ ದೇಶದ ಆಂತರಿಕ ವಿಷಯ. ಆದರೆ ಇವತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ದೇವಸ್ಥಾನಗಳನ್ನು, ಹಿಂದೂ ಮನೆಗಳನ್ನು, ಹಿಂದೂ ಹೆಣ್ಣುಮಕ್ಕಳನ್ನು, ಹಿಂದೂ ಅಂಗಡಿಗಳನ್ನು ಇದನ್ನು ಒಡೆದು ಹಾಕೋದು, ಬೆಂಕಿ ಹಚ್ಚೋದು, ಹಿಂದೂ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಇದು ನಡೀತಾ ಇರುವಂಥದ್ದು ಖಂಡನೀಯವಾದ. ಸೊ ಇದು ಈ ದೇಶ ಬಾಂಗ್ಲಾದೇಶ ನಮ್ಮಿಂದನೇ ಹುಟ್ಟಿದ್ದು, ನಾವೇ ಜನ್ಮ ಕೊಟ್ಟಿದ್ದಂತಹ ಈ ದೇಶ ಇವತ್ತು ಅಲ್ಲಿಯ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂಥ ನೀಚ ಕೃತ್ಯ ಮಾಡ್ತಾ ಇದೆ. ಸೊ ಇದನ್ನು ನಾವು ಒಪ್ಪಲಾರದು. ಎಲ್ಲ ರೀತಿಯ 71ರಲ್ಲಿ ಹುಟ್ಟಿದಂಥ ಜನ್ಮ ತಾಳಿದಂಥ ಬಾಂಗ್ಲಾದೇಶಕ್ಕೆ ಎಲ್ಲ ರೀತಿ ಫೆಸಿಲಿಟಿ ಕೊಟ್ಟಿದ್ದೀವಿ, ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸೊ ಅವಕಾಶ ಮತ್ತು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು 12% ಇರುವಂಥ ಹಿಂದೂಗಳು ಇವತ್ತು ಬಹಳ ಕಡಿಮೆ ಒಂದು 5% ತನಕ ಉಳಿದಿದ್ದಾರೆ. ಸೊ ಹಿಂದೂಗಳ ಮೇಲೆ ದೌರ್ಜನ್ಯ ಯಾಕೆ, ಏನು ಸಂಬಂಧ ಅಂದರೆ ಮೂಲ ಇಸ್ಲಾಮಿನ ಪ್ರವೃತ್ತಿ ಇದೆ ಹಿಂಸೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತಿಗೆ ಇದು ಇವತ್ತು ಆಗ್ತಾ ಇದೆ. ಆದರೆ ನಾವು ಅಲ್ಲಿಯ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ದೌರ್ಜನ್ಯ ಅಂತಂದರೆ, ಇಸ್ಕಾನ್ ದೇವಸ್ಥಾನ ಬಹಳ ದೊಡ್ಡ ದೇವಸ್ಥಾನ 71ರಲ್ಲಿ ಭಾಗ ಆದಾಗ ಸಂತ್ರಸ್ತರಿಗೆ, ಲಕ್ಷಾಂತರ ಮುಸ್ಲಿಂ ಸಂತ್ರಸ್ತರಿಗೆ ಊಟ ಕೊಟ್ಟಂಥ ಇಸ್ಕಾನನ್ನು ಇವತ್ತು ಒಡೆದು ಹಾಕಿದ್ದಾರೆ. ಇವತ್ತು ಇಸ್ಕಾನ್ ದೇವಸ್ಥಾನವನ್ನು ಒಡೆದು ಹಾಕಿದ್ದಾರೆ, ಪುಡಿ ಮಾಡಿದ್ದಾರೆ. ಅನ್ನ ಹಾಕಿದಿರಿ, ಅದು ಕೂಡ ಪರಿಜ್ಞಾನ ಇಲ್ವಾ? ಅನ್ನ ಹಾಕಿದಂಥ ದೇವಸ್ಥಾನ ಆ ಜನರಲ್ಲಿ ಒಂದು ಉಪಕಾರ ಅನ್ನುವಂಥ ಭಾವನೆ ಇಲ್ಲದ್ದು ಇವತ್ತು ಆ ದೇವಸ್ಥಾನವನ್ನೇ ಇವತ್ತು ಒಡೆದು ಹಾಕ್ತಾರೆ ಅಂತಂದ್ರೆ. ರವೀಂದ್ರನಾಥ್ ಟಾಗೋರ್ ಅವರು ಅವರ ಮೂರ್ತಿಯನ್ನು ಒಡೆದಿದ್ದಾರೆ. ಅವರು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಬರೆದು ಕೊಟ್ಟವರು ಅವರು. ಈ ಧಿಕಾರ್ ಚೋಟಿ ಬಾಂಗ್ಲಾದೇಶ ಇವರಿಗೆ ಒಂದು ಸ್ಮರಣೆ ಇಲ್ಲ, ಏನೂ ಯಾವುದೇ ರೀತಿಯ ಕಲ್ಪನೆ ಇಲ್ಲದಂಥದ್ದು. ಇವತ್ತೊಬ್ಬ ಆನಂದ್ ಅಂತ ಹೇಳಿ, ಎಂತ ಆನಂದ್ ಅವರು
ರಾಹುಲ್ ಆನಂದ್ ಗಾಯಕ, ಉರ್ದು ಗಾಯಕ, ಪ್ರಸಿದ್ಧ ಗಾಯಕ, ಅವನ ಮನೆ ಸುಟ್ಟು ಹಾಕಿದ್ದಾರೆ. ಇದರಲ್ಲಿದೆ, ಇಲ್ಲಿ ಮನೆ ಸುಟ್ಟು ಹಾಕಿದ್ದಾರೆ. ಇನ್ನು ಆಂಬ್ಯುಲೆನ್ಸ್, ಅಲ್ಲಿ ಆಂಬ್ಯುಲೆನ್ಸ್ ಸರ್ಕಾರ, ನಮ್ಮ ಭಾರತ ಸರ್ಕಾರ ಆಂಬ್ಯುಲೆನ್ಸ್ ಕೊಟ್ಟಿದೆ ಆ ದೇಶಕ್ಕೆ. ನೂರಾರು ಆಂಬ್ಯುಲೆನ್ಸ್ಗಳು ಓಡಾಡ್ತಾ ಇದ್ದಾವೆ. ಆ ಆಂಬ್ಯುಲೆನ್ಸ್ ಮೇಲೆ ಬಾಂಗ್ಲಾ ಧ್ವಜ ಮತ್ತು ರಾಷ್ಟ್ರಧ್ವಜ, ನಮ್ಮ ಭಾರತದ ರಾಷ್ಟ್ರಧ್ವಜ ಇದೆ. ಭಾರತದ ರಾಷ್ಟ್ರಧ್ವಜಕ್ಕೆ ಅದನ್ನ ಹೊಡಿತಾ ಇದ್ದಾರೆ. ಇಲ್ಲಿದೆ ಅಂದ್ರೆ ಇವರಿಗೆ ಆಂಬ್ಯುಲೆನ್ಸ್ ಕೊಟ್ಟಿದೆ, ಭಾರತ ಕೊಟ್ಟಿದೆ. ಯಾವುದೇ ಉಪಕಾರವನ್ನು ಸ್ಮರಣೆ ಮಾಡಲಾರದಂತಹ ಇಸ್ಲಾಂ ಇದು, ದ್ರೋಹಿ ಇಸ್ಲಾಂ ಇದು. ಸೊ ಬಾಂಗ್ಲಾದೇಶದ ಸಂಬಂಧಪಟ್ಟಾಗೆ ಇಲ್ಲಿವರೆಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ದೇಶ ಕೊಟ್ಟಿದೆ. ಸೊ ಆದರೂ ಹಿಂದೂಗಳನ್ನು ಇವತ್ತು ದೌರ್ಜನ್ಯ ಮಾಡ್ತಾ ಇರುವಂಥದ್ದು ಖಂಡನೀಯವಾದ. ಸೊ ಇದನ್ನು ನಾವು ಸಹನೆ ಮಾಡೋದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನುಸುಳುಕೋರು ಹೋಗಿದ್ದಾರೆ